ಹಾಯ್ ಹಲೋ ನಮಸ್ಕಾರ. ಪಿ ಯು ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋ ಇರೋದು ಯಾವುದ್ರ ಮೇಲೆ ಅಂದರೆ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೀವು 60 ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಲ್ ರೈಟ್. ಸೊ ವಿಡಿಯೋ ಟಾಪಿಕ್ ಸ್ಟ್ರಾಟಜಿಕ್ ಮ್ಯಾಥ್ ಎಕ್ಸಾಮ್ ಪ್ಲಾನ್ ಟು ಸ್ಕೋರ್ 60 ಮಾರ್ಕ್ಸ್. ಓಕೆ. ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಕ್ವೆಶನ್ಸ್ಗಳು, ಕೆಲವೊಂದು ಕ್ವೆಶನ್ ನಂಬರ್ಗಳಿಗೆ ಇದೇ ಕ್ವೆಶನ್ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಓಕೆ. ಹೇಗಿದನ್ನು ಹೇಳ್ತಾ ಇದ್ದೀವಿ ಅಂದರೆ, 9 ಮಾಡಲ್ ಕ್ವೆಶನ್ ಪೇಪರ್ಸ್ 2025-26ಗೆ ರಿಲೀಸ್ ಮಾಡಿದ್ರು ನಮ್ಮ ಕರ್ನಾಟಕ ಸರ್ಕಾರ. ಸೊ ಆ ಪೇಪರ್ನ ಅನಲೈಸ್ ಮಾಡಿಬಿಟ್ಟು ಒಂದು ಸೆಟ್ ಆಫ್ ಕ್ವೆಶನ್ಸ್ನ ಟಾರ್ಗೆಟ್ ಮಾಡಿ ಅದನ್ನು ಚೆನ್ನಾಗಿ ಓದ್ಬಿಟ್ರೆ 60+ ಔಟ್ ಆಫ್ 80 100% ಗ್ಯಾರಂಟಿ. ಸೊ ಹೇಗಿದನ್ನು ಅಚೀವ್ ಮಾಡೋದು ಅನ್ನೋದನ್ನೇ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಟಾರ್ಗೆಟ್ ಸ್ಕೋರ್ ಬ್ರೇಕ್ ಡೌನ್. ಸೊ ನಾನು 60 ಮಾರ್ಕ್ಸ್ ಅಂತ ತೋರಿಸಿದ್ದು, ಬಟ್ ನಾವು ಟಾರ್ಗೆಟ್ ಏನಂತ ಇಟ್ಕೊಳ್ಳೋಣ ಅಂದರೆ 70 ಮಾರ್ಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ. ಅಚೀವೇಬಲ್ ಮಾರ್ಕ್ಸ್ ವಿತ್ ಸ್ಟ್ರಾಟಜಿಕ್ ಅಪ್ರೋಚ್. ಸೊ ಔಟ್ ಆಫ್ 80 70 ಮಾರ್ಕ್ಸ್ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ವಿತ್ ಸ್ಟ್ರಾಟಜಿಕ್ ಅಪ್ರೋಚ್. ಏನು ಸ್ಟ್ರಾಟಜಿಕ್ ಅಪ್ರೋಚು ಅನ್ನೋದನ್ನೇ ನಾವು ವಿಡಿಯೋದಲ್ಲಿ ನೋಡೋಣ. ಓಕೆ. ನೆಕ್ಸ್ಟು, ಸೊ 70 ನಮ್ಮ ಟಾರ್ಗೆಟು, ಬಟ್ 60 ಈಸ್ ಟೋಟಲ್ ಕೋರ್. ಸೊ 60 ಅಂತೂ ತೆಗಿಲೇಬೇಕು ಅಟ್ ಎನಿ ಕಾಸ್ಟ್. ಸೊ ಅದಕ್ಕೆ ವಿಡಿಯೋ ಟೈಟಲ್ 60 ಅಂತ ಆಯಿತು. ಬಟ್ ವಿ ಆರ್ ಏಮಿಂಗ್ ಫಾರ್ 70 ಸ್ಟೂಡೆಂಟ್ಸ್. ಫೈನ್. ಸೊ 10 ಮಾರ್ಕ್ ಬೋನಸ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಈ 10 ಮಾರ್ಕ್ ಎಲ್ಲಿಂದ ತಗೋತಾ ಇದ್ದೀವಿ ಅಂದರೆ 1 ಮಾರ್ಕ್ ಕ್ವೆಶನ್ಸಿಂದ. ಓಕೆ. ಸೊ MCQs ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ 20 ಮಾರ್ಕ್ಸ್ ಇದೆ ಅಲ್ಲಿ. ಸೊ ಅದರಲ್ಲಿ 10 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನು ಮಿಕ್ಕಿದ 60 ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಮೊದಲನೇದಾಗಿ ಕಂಪ್ಲೀಟ್ ಸ್ಟ್ರಾಟಜಿ ಓವರ್ ವ್ಯೂ ನೋಡೋದಾದರೆ ಸ್ಟೂಡೆಂಟ್ಸ್, ಪಾರ್ಟ್ ಇ, ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಬಿ. ಸೊ ಈ ಪಾರ್ಟ್ಗಳಲ್ಲಿ ಬರುವ ಪ್ರಶ್ನೆಗಳನ್ನು ನೀವು ಫಸ್ಟ್ ಟಾರ್ಗೆಟ್ ಮಾಡಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದೇ ಕ್ವೆಶನ್ಸ್ ರಿಪೀಟ್ ಆಗುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ. ಓಕೆ. ಸೊ ಏನಿದೆ ಪಾರ್ಟ್ ಇ ಅಲ್ಲಿ 10 ಮಾರ್ಕ್ಸ್ ಇದೆ ಸ್ಟೂಡೆಂಟ್ಸ್. ಸೊ 6+4 ಆಗಿ ಬರುತ್ತೆ. ಸೊ 6 ಮಾರ್ಕ್ಸ್ ಯಾವ ಎರಡರಿಂದ ಕೇಳ್ತಾರೆ? ಒಂದು LPP ಗ್ರಾಫಿಂಗ್ ಕೇಳ್ತಾರೆ, ಅಥವಾ ಇಂಟಿಗ್ರೇಷನ್ ಏನೋ ಸ್ಪೆಷಲ್ ಇಂಟೆಗ್ರಲ್ಸ್ ಮೇಲೆ ಪ್ರಶ್ನೆನ ಕೇಳ್ತಾರೆ. ಸೊ ಡೆರಿವೇಷನ್ ಜೊತೆಗೆ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಸೊ 6 ಮಾರ್ಕ್ಸ್ ಈ ರೀತಿ ಸ್ಪ್ಲಿಟ್ ಆಗಿದೆ. ಸೊ ಈಸಿಯೆಸ್ಟ್ ಒನ್ ಅಂದರೆ ಇದರಲ್ಲಿ LPP ಅಂತ ನಾನು ಹೇಳ್ತೀನಿ. ಸೊ LPPನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, 6 ಮಾರ್ಕ್ ಆರಾಮಾಗಿ ಬರುತ್ತೆ. ಸೊ ಇನ್ನು ಮಿಕ್ಕಿದ 4 ಮಾರ್ಕ್ ಯಾವುದರಿಂದ ಬರ್ತಾ ಇದೆ? ಇನ್ನು ಮಿಕ್ಕಿದ 4 ಮಾರ್ಕು ಒಂದು ಕಂಟಿನ್ಯೂಟಿಯಿಂದ ಬರುತ್ತೆ. ಸೊ ಚೆಕ್ ವೆದರ್ ದೇರ್ ಕಂಟಿನ್ಯೂಸ್ ಆರ್ ಶೋ ವೆದರ್ ದೇರ್ ಕಂಟಿನ್ಯೂಸ್ ಅಂತ ಕೇಳ್ತಾರೆ, ಅಥವಾ ವ್ಯಾಲ್ಯೂ ಆಫ್ ಕೇನ ಕೇಳ್ತಾರೆ ಕಂಟಿನ್ಯೂಟಿಯಿಂದ, ಅಥವಾ ಕಂಟಿನ್ಯೂಟಿ, ಅಥವಾ ಇನ್ನೊಂದು ಯಾವುದಿದೆ ಮೇಟ್ರಿಸಸ್ದು. ಓಕೆ. ಸೊ ಮೇಟ್ರಿಸಸ್ಸಲ್ಲಿ ಒಂದು ಈಕ್ವೇಷನ್ ಕೊಡ್ತಾರೆ, A² - 7i + 5i = 0 ಅಂತ ಪ್ರೂವ್ ಮಾಡಿ ಅಂತ ಒಂದು ಮೇಟ್ರಿಕ್ಸ್ ಕೊಟ್ಬಿಟ್ಟು. ಸೊ ಈ ಥರ ಪ್ರಶ್ನೆಗಳನ್ನು ಎಲ್ಲಿ ಕೇಳ್ತಾರೆ? 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ಇದು ಕ್ಲಿಯರ್ ಅಲ್ವಾ? 10 ಮಾರ್ಕ್ಸ್ ಅಂದರೆ ಏನೇನು? 6+4. 6ಅಲ್ಲಿ LPP ಆ್ಯಂಡ್ ಇಂಟಿಗ್ರೇಷನ್, 4ಅಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಮೇಟ್ರಿಸಸ್. ರೈಟ್. ಸೊ 10 ಮಾರ್ಕ್ಸಲ್ಲಿ ಏನು ಬರುತ್ತೆ ನಮಗೆ ಗೊತ್ತಿದೆ, ಹೇಳಿದ್ದೀನಿ ನಾನು ನಿಮಗೆ. ಅದ್ರ ಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. 10 ಮಾರ್ಕ್ಸ್ ಮುಗೀತು. ನೆಕ್ಸ್ಟ್ ಪಾರ್ಟ್ ಡಿ 20 ಮಾರ್ಕ್ಸಿಗೆ ಹೋಗೋಣ ಸ್ಟೂಡೆಂಟ್ಸ್. ಈ ಪಾರ್ಟ್ ಡಿಯಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಕೊಡೋದು 7. ಈ 7 ಕ್ವೆಶನ್ಗಳು 5-5 ಮಾರ್ಕ್ ಈಚ್. ಕರೆಕ್ಟ್. ಸೊ 7 5 35 ಆಗುತ್ತೆ. ಬಟ್ ಈ 7 ಕ್ವೆಶನಲ್ಲಿ ನಾವು ಅಟೆಂಡ್ ಮಾಡಬೇಕಾಗಿರೋದು ಬರೀ 4 ಕ್ವೆಶನ್. ಸೊ 4 5 20 ಮಾರ್ಕು ಪಾರ್ಟ್ ಡಿಯಿಂದ ಬರುತ್ತೆ. ಸೊ ಪಾರ್ಟ್ ಡಿಯಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದಾವೆ? ಡಿಟರ್ಮಿನೆಂಟ್ಸ್, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ನೇ ಕೇಳ್ತಾರೆ. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನಲ್ಲಿ ಏರಿಯಾ ಬಿಲೋ ದ ಸರ್ಕಲ್, ಏರಿಯಾ ಬಿಲೋ ದ ಎಲಿಪ್ಸ್, ಏರಿಯಾ ಬಿಟ್ವೀನ್ ಒನ್ ಕರ್ವ್ ಮತ್ತು ಒನ್ ಲೈನ್ ಅಂತ ಕೇಳ್ತಾರೆ. ಸೊ ಆ ಥರ ಪ್ರಶ್ನೆಗಳು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನಲ್ಲಿ ಬರುತ್ತೆ. ಇನ್ನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ನೋಡೋದಾದರೆ ವೆರಿ ಸಿಂಪಲ್, ಫೈಂಡ್ ಔಟ್ ದ ಇನ್ವರ್ಸ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇದು ಇನ್ವರ್ಟೇಬಲ್ ಮೇಟ್ರಿಕ್ಸ್ ಹೌದಾ ಪ್ರೂವ್ ಮಾಡಿ, ಆಮೇಲೆ ಇನ್ವರ್ಸ್ನ ಕಂಡುಹಿಡಿಯಿರಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. ಡಿಫ್ರೆನ್ಸಿಯೇಷನಿಂದ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಕೇಳ್ತಾರೆ. ಇಂಟಿಗ್ರೇಷನಿಂದ ಟೈಪ್ಸ್ ಆಫ್ ಇಂಟಿಗ್ರೇಷನ್ನ ಕೇಳ್ಬೋದು. ಇಲ್ಲಿ ಡಿಟರ್ಮಿನೆಂಟ್ಸಿಂದ ಏನು ಕೇಳ್ತಾರೆ? ಸಿಸ್ಟಮ್ ಆಫ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಸೊ ಇಷ್ಟು ವೆರೈಟಿ ಆಫ್ ಕ್ವೆಶನ್ಸ್ ಇದ್ದಾವೆ. ಆ್ಯಂಡ್ ಈ ಕ್ವೆಶನ್ಸ್ ಇದೇ ಪ್ಯಾಟರ್ನಲ್ಲಿ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ನೀವು 4 ಕ್ವೆಶನ್ನ ಆನ್ಸರ್ ಮಾಡಬೇಕು. ಸೊ ಈಸಿ 4 ಅಂದರೆ ಯಾವ್ದ್ಯಾವ್ದಿಲ್ಲಿ? ಡಿಟರ್ಮಿನೆಂಟ್ಸ್ ಈಸಿ ಇದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಸಿ ಇದೆ. ರೈಟ್. ಇವೆರಡಂತೂ ಈಸಿ, ಎರಡಂತೂ ಫಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹೊರತುಪಡಿಸಿ ನೀವು ಇನ್ನೂ ಒಂದು ಕ್ವೆಶನ್ನ ಬರೀಬೇಕಂದ್ರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ತೊಗೊಳ್ಳಿ. ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ 100% ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ನೇ ಕೊಡ್ತಾರೆ. ಓಕೆ. 3 ಆಯಿತು. ಇನ್ನು ಒಂದು ಕ್ವೆಶನ್ನು ಐದರ್ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಆರ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್. ಇದನ್ನು ಹೊರತುಪಡಿಸಿ ವೆಕ್ಟರ್ಸು ಇದೆ, 3D ಜಾಮಿಟ್ರಿ ಕೂಡ ಇದೆ. ಸೊ ಅದು ಕೂಡ ನೀವು ಚಾಯ್ಸ್ನೇ ಇಟ್ಕೋಬೋದು. ಬಟ್ ದೀಸ್ ಆರ್ ಫಿಕ್ಸ್ಡ್ ಕ್ವೆಶನ್ಸ್. LPP, ಮೇಟ್ರಿಸಸ್, ಡಿಟರ್ಮಿನೆಂಟ್ಸ್, ಡಿಫ್ರೆನ್ಸಿಯೇಷನ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಮತ್ತು ಇನ್ನೇನಿದೆ ಡಿಫ್ರೆನ್ಷಿಯಲ್ ಈಕ್ವೇಷನ್, 100% ಫಿಕ್ಸ್ ಕ್ವೆಶನ್ಸ್. ರೈಟ್. ಸೊ ಟಾಪಿಕ್ಸ್ ಹೇಳ್ತಾ ಇದ್ದೀನಲ್ವ, ಆ ಟಾಪಿಕ್ಸ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ರೈಟ್.
ಓಕೆ, ಸೊ ಪಾರ್ಟ್ ಸಿ ಅಲ್ಲಿ 18 ಮಾರ್ಕ್ಸ್ ಇದೆ. ಸೊ 6 ಕ್ವಶನ್ಸ್ ಫ್ರಾಮ್ ಡಿಫ್ರೆನ್ಸಿಯೇಷನ್ 3D ಡಿಸ್ಟೆನ್ಸ್. ಸೊ 3D ಜಾಮೆಟ್ರಿಕ್ ಡಿಸ್ಟೆನ್ಸ್ನ ಕೇಳ್ತಾರೆ, ಮೇಟ್ರಿಕ್ಸ್, ವೆಕ್ಟರ್ಸ್, ಪ್ರಾಬಬಿಲಿಟಿ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಟಾಪಿಕ್ಸ್. ಸೊ ಈ ಪಾರ್ಟಲ್ಲಿ ಈ ಪಾಠಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ನೋಡೋದಾದರೆ ಶೋ ದ್ಯಾಟ್ ಇಟ್ ಇಸ್ 1 ಆರ್ ಆನ್ ಟು, ಅಥವಾ ಪ್ರೂವ್ ದ್ಯಾಟ್ ಇಟ್ ಇಸ್ ಅ ಈಕ್ವಿವೆಲೆನ್ಸ್ ರಿಲೇಷನ್, ಆ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಡಿಫ್ರೆನ್ಸಿಯೇಷನಲ್ಲಿ ನೋಡೋದಾದರೆ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಕೇಳ್ತಾರೆ. ಮತ್ತು 3D ಅಂತೂ ಡಿಸ್ಟೆನ್ಸ್ ಫಾರ್ಮುಲಾ ಅಂತೂ ಡಿಸ್ಟೆನ್ಸ್ ಕಂಡಿಡಿದೆ ಅಂತ ಹೇಳ್ತಾರೆ, ಅಥವಾ ಕೆಲವೊಂದು ಸತಿ ಇಲ್ಲೊಂದು ಚಿಕ್ಕ ಡೆರಿವೇಷನ್ನ ಕೂಡ ಕೊಡ್ತಾರೆ. ಓಕೆ, ಪ್ರಾಬಬಿಲಿಟಿ ನೋಡೋದಾದರೆ ಬೇಸ್ ಥಿಯರಮ್ನ ಕೇಳ್ತಾರೆ. ಸೊ ಈ ಟಾಪಿಕ್ಸ್ ಹೇಳಿದನಲ್ವಾ, ಕಾನ್ಸಂಟ್ರೇಟ್ ಆನ್ ದಿಸ್ ಟಾಪಿಕ್ಸ್. ಸೊ ದಿಸ್ ಇಸ್ ಯುವರ್ ಕೋರ್ ಸ್ಟೂಡೆಂಟ್. 60 ಮಾರ್ಕ್ಸ್ ಇಲ್ಲೇ ಇದೆ. 12 ಮಾರ್ಕ್ಸ್ ಅಂದರೆ ಪಾರ್ಟ್ ಬಿ 2 ಮಾರ್ಕಿನ ಪ್ರಶ್ನೆಗಳು. ಮತ್ತೆ 6 ಪ್ರಶ್ನೆ ನೀವು ಚೂಸ್ ಮಾಡಬೇಕಿಲ್ಲಿ. ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, ಪ್ರಾಬಬಿಲಿಟಿ, ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ಸ್. ದೀಸ್ ಆರ್ ಈಸಿ ಕ್ವೆಶನ್ಸ್ ಸ್ಟೂಡೆಂಟ್ಸ್. ಈಸಿ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡಿ, ಈಸಿ ಕ್ವೆಶನ್ಸ್ನೇ ಪ್ರಾಕ್ಟೀಸ್ ಮಾಡಿ ಆದಷ್ಟು. ಸೊ ಏನಾಗುತ್ತೆ, ನೀವು ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ, ನೀವು ಅಕಸ್ಮಾತ್ ಬೇರೆ ಸಬ್ಜೆಕ್ಟಲ್ಲಿ ಅನ್ಲಕ್ಕಿಲಿ ನೀವು ಮಾರ್ಕ್ಸ್ ಕಳ್ಕೊಂಡ್ರು ಕೂಡ ದಿಸ್ ವಿಲ್ ಬಿ ಅ ಬ್ಯಾಕಪ್. ಓಕೆ, ಮ್ಯಾಥ್ಸ್ ಬ್ಯಾಕಪ್ ಕೊಡುತ್ತೆ. ಮತ್ತು ಮ್ಯಾಥ್ಸ್ ಸ್ಕೋರ್ ಜಾಸ್ತಿ ಆದರೆ ನಿಮ್ಮ 12% ಇನ್ಕ್ರೀಸ್ ಆಗುತ್ತೆ, ನಿಮ್ಮ KCET ರ್ಯಾಂಕಿಂಗ್ ಕೂಡ ಚೆನ್ನಾಗಿ ಬರುತ್ತೆ, ರೈಟ್? ಸೊ ಕಾನ್ಸಂಟ್ರೇಟ್ ಮಾಡಿರೋ ಟಾಪಿಕ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, 100% ಫುಲ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ 5 ಮಾರ್ಕ್ ಕ್ವೆಶನ್ಸ್ ನಾನು ಹೇಳಿರೋ ಥರ ಯಾವುದ್ಯಾವುದರಿಂದ ಬರ್ತಾ ಇದೆ. ಮೇಟ್ರಿಸಸ್ಸಲ್ಲಿ ಲೀನಿಯರ್ ಇಕ್ವೇಷನ್ಸ್, ಓಕೆ, ಕ್ಯಾಲ್ಕುಲಸಲ್ಲಿ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಟೇಬಲ್ ಫಂಕ್ಷನ್ಸ್. ಓಕೆ, ಆ್ಯಂಡ್ ಇಂಟೆಗ್ರಲ್ ಆ್ಯಂಡ್ ಕ್ಯಾಲ್ಕುಲಸಲ್ಲಿ ಸ್ಪೆಷಲ್ ಇಂಟೆಗ್ರಲ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇನ್ನು ಪಾರ್ಟ್ ಡಿನ ಇನ್ನೂ ಸ್ವಲ್ಪ ಡೈಸೆಕ್ಟ್ ಮಾಡೋಣ. ಓಕೆ, ಸೊ ಇಲ್ಲಿ ಡಿಟರ್ಮಿನೆಂಟ್ಸ್ನ ನೋಡೋದಾದರೆ ಗ್ಯಾರಂಟೀಡ್ ಪ್ಯಾಟರ್ನ್. ಸೊ ಇದು ಗ್ಯಾರಂಟೀಡ್ ಅಂತ ಹೇಗೆ ಹೇಳ್ತಾ ಇರೋದು, ನಾವು 9 ಮಾಡೆಲ್ ಕ್ವಶನ್ ಪೇಪರ್ನ ನೋಡಿ ಅನಲೈಸ್ ಮಾಡಿದ್ದಾದಮೇಲೆ ಮಾಡೆಲ್ ಕ್ವಶನಿನ ಪ್ರಕಾರ ದಿಸ್ ಕ್ವಶನ್ ಕ್ಯಾನ್ ಕಮ್ ಅಂತ ಒಂದು ಗೆಸ್ ಇದೆ ಅಷ್ಟೇ. ಸೊ ದಿಸ್ ಇಸ್ ದ ಪ್ಯಾಟರ್ನ್. ಇದು ಬಿಟ್ಟರೆ ಆಲ್ಟರ್ನೇಟಿವ್ ಫಾರ್ಮ್ಯಾಟ್ ಯಾವ ಥರ ಕೊಡ್ಬೋದು, ಈ ರೀತಿ ಕೊಡ್ಬೋದು. ಎಷ್ಟನೇ ಕ್ವಶನ್ ಇದು? 41st ಕ್ವಶನ್. ನೀವೇನು ಪ್ರಾಕ್ಟೀಸ್ ಮಾಡಬೇಕು? ಪ್ರಾಕ್ಟೀಸ್ ದಿಸ್ ವೇರಿಯೇಷನ್, ರೈಟ್? ಸೊ ಗ್ಯಾರಂಟೀಡ್ ಪ್ಯಾಟರ್ನ್, ಆಲ್ಟರ್ನೇಟಿವ್ ಫಾರ್ಮ್ಯಾಟ್, ಪ್ರಾಕ್ಟೀಸ್ ವೇರಿಯೇಷನ್ ಯಾವುದಕ್ಕೆ? ದಿಸ್ ಇಸ್ ಫಾರ್ ಡಿಟರ್ಮಿನೆಂಟ್ ಸ್ಟೂಡೆಂಟ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. 41st ಕ್ವಶನ್ ನೋಡಿದ್ವಲ್ವಾ, 42nd ಕ್ವಶನ್ ನೋಡಿ. ಗ್ಯಾರಂಟೀಡ್ ಫಾರ್ಮ್, ಈ ಫಾರ್ಮಲ್ಲಿ ಡಿಫ್ರೆನ್ಸಿಯೇಷನ್ನ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಬೇಸಿಕಲಿ ಪ್ರೂವ್ ಇಟ್. ಸೊ ಯಾವುದು ಕಾಮನ್ ಎಕ್ಸಾಂಪಲ್ಸು? ಇಲ್ಲಿ ಕೆಲವು ಕಾಮನ್ ಎಕ್ಸಾಂಪಲ್ಸ್ಗಳಿದ್ದಾವೆ. ಸೊ ಈ ಎಕ್ಸಾಂಪಲ್ಸ್ನ ಆದಷ್ಟು ಸಾಲ್ವ್ ಮಾಡಿ. ಫೈನ್, ದಿಸ್ ಇಸ್ ಫಾರ್ ಡಿಫ್ರೆನ್ಸಿಯೇಷನ್ 5 ಮಾರ್ಕ್ಸ್. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ನೋಡಿದ್ರೆ ಕ್ವಶನ್ ನಂಬರ್ 44. ಸೊ ಇಲ್ಲಿ ಟೆಸ್ಟ್ಸ್ ಏರಿಯಾ ಕ್ಯಾಲ್ಕುಲೇಷನ್ ಯೂಸಿಂಗ್ ಡೆಫಿನೈಟ್ ಇಂಟೆಗ್ರಲ್ಸ್, ಮಾಸ್ಟರ್ ದೀಸ್ 3 ಗ್ಯಾರಂಟೀಡ್ ಪ್ಯಾಟರ್ನ್ಸ್. ಇದು ಪ್ಯಾಟರ್ನ್ ಕ್ವೆಶ್ಚನ್ ಅಲ್ಲ, ಪ್ಯಾಟರ್ನ್. ಯಾವುದ ಪ್ಯಾಟರ್ನ್ಸು? ಎಲಿಪ್ಸಿನ ಏರಿಯಾ. ಸೊ ಎಲಿಪ್ಸಿನ ಈಕ್ವೇಷನ್ನ ಕೊಟ್ಬಿಟ್ಟು A² B² ಕೊಟ್ಟಿದ್ದಾರೆ, ಬಟ್ ದೇ ಕ್ಯಾನ್ ಆಲ್ಸೋ ಗಿವ್ ನಂಬರ್ಸ್. ನಿಮಗೆ ಗೊತ್ತಾಗಬೇಕಿದ್ದು ಎಲಿಪ್ಸಿನ ಈಕ್ವೇಷನು A² ಅಂದರೆ 4 ಇದೆ, B² ಅಂದರೆ 9 ಇದೆ. ಸೊ ವಾಟ್ ಎವರ್ ಇಸ್ ಗಿವನ್ ಆ ಥರ. ನೆಕ್ಸ್ಟು ಸರ್ಕಲಿನ ಏರಿಯಾ. ಇನ್ನೊಂದು ಯಾವುದಪ್ಪ ಅಂದರೆ ಟ್ರಿಗ್ನೋಮೆಟ್ರಿಕ್ ಏರಿಯಾ. ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಡ್ತಾರೆ, ಒಂದು ಲೈನ್ ಕೊಡ್ತಾರೆ, ಮಧ್ಯದಲ್ಲಿರೋ ಏರಿಯಾನ ಕಂಡುಹಿಡಿರಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಪ್ಯಾಟರ್ನ್ ಫಾರ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್. ಕ್ಲಿಯರ್? ಸೊ ಡಿಟರ್ಮಿನೆಂಟ್ಸ್ ನೋಡಿದ್ವಿ, ಡಿಫ್ರೆನ್ಸಿಯೇಷನ್ ನೋಡಿದ್ವಿ, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ಕೂಡ ನೋಡಿದ್ವಿ. ಆಲ್ ದೀಸ್ ಆರ್ 5 ಮಾರ್ಕರ್ ಒನ್ಸ್. ನೆಕ್ಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ನೋಡೋದಾದರೆ ಗ್ಯಾರಂಟೀಡ್ ಇನ್ವರ್ಟೇಬಲ್ ಫಂಕ್ಷನ್ಸ್. ಸೊ ಪ್ರೂವ್ ದ್ಯಾಟ್ 1 ಆನ್ ಟು ಬೈಜೆಕ್ಟಿವ್ ದೆನ್ ಫೈಂಡ್ ಇಟ್ಸ್ ಇನ್ವರ್ಸ್. ಈ ಥರ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ. ಆ್ಯಂಡ್ ದೀಸ್ ಆರ್ ಆಲ್ ಈಸಿ ಸ್ಟೂಡೆಂಟ್ಸ್. ಇದರಲ್ಲಿ ಫಾರ್ಮುಲಾ ನಾಪ್ಕಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಪ್ರೂವ್ ಮಾಡಬೇಕಷ್ಟೆ. ಸೊ ಪ್ರೂವ್ನ ಮಾಡೋದಕ್ಕೆ 1 ಆನ್ ಟು ಇನ್ನು ಕಂಡೀಷನ್ಸ್ಗಳು ಗೊತ್ತಿರಬೇಕು, ಯಾವ ರೀತಿ ಪ್ರೂವ್ ಮಾಡ್ಬೇಕಂತ ಗೊತ್ತಿರಬೇಕು. ಇದಕ್ಕಾಗಿ ನಮ್ಮ ಪರೀಕ್ಷೆಯಲ್ಲಿ 1 ಶಾಟ್ ವೀಡಿಯೋಸ್ಗಳಿದ್ದಾವೆ, ದಯವಿಟ್ಟು ಹೋಗ್ಬಿಟ್ಟು ಅದನ್ನು ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಕ್ವಶನ್ಸ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡೋದಾದರೆ ಎಕ್ಸಾಂಪಲ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಸಕ್ಸಸ್, ಈ ಚಾಪ್ಟರ್ ಸಕ್ಸಸ್ ಬೇಕಂದ್ರೆ ಸಕ್ಸಸ್ ಸ್ಟ್ರಾಟಜಿ ಏನಿದೆ ಅಂದರೆ ಇಲ್ಲಿ ಮಾಸ್ಟರ್ ಡೆಫಿನೇಷನ್ಸ್ 1 ಬೈಜೆಕ್ಟಿವ್ ಆ್ಯಂಡ್ ಫೈಂಡಿಂಗ್ ಔಟ್ ದ ಇನ್ವರ್ಸ್. ಸೊ ಈ 3 ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 5 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ 43rd ಕ್ವೆಶನ್ಸ್, ಸ್ಟ್ಯಾಂಡರ್ಡ್ ಇಂಟೆಗ್ರಲ್ ಫಾರ್ಮ್ಸ್. ಓಕೆ, ಮತ್ತು ಫಾರ್ಮುಲಾಗಳು. ದೀಸ್ ಆರ್ ಆಲ್ ಫಾರ್ಮುಲಾಸ್. ಸೊ ಈ ಇಂಟೆಗ್ರಲ್ ಫಾರ್ಮ್ನ ನಾವೇನು ಮಾಡಬೇಕು? ಡಿರೈವ್ ಮಾಡಬೇಕು. ಈ ಯಾವ ಫಾರ್ಮುಲೆಯಿಂದ ಡಿರೈವ್ ಮಾಡಿರ್ತೀವಲ್ವ, ಅದೇ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡಬೇಕು ಸ್ಟೂಡೆಂಟ್ಸ್. ಡೆರಿವೇಷನ್ ಇಸ್ ಡನ್. ಅಂದರೆ ಇಲ್ಲಿ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಬರೋ ಚಾನ್ಸಸ್ ಇದ್ದಾವೆ. ಮೊದಲನೇ ಫಾರ್ಮು, 2ನೇ ಫಾರ್ಮು ಆ್ಯಂಡ್ 3rd ಫಾರ್ಮ್ ಇಸ್ ದಿಸ್. ಫಾರ್ಮ್ನ ಮೆನ್ಷನ್ ಮಾಡಿದ್ದೀನಿ, ಫಾರ್ಮಿನ ಕೆಳಗಡೆ ಒಂದು ಎಕ್ಸಾಂಪಲ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಈ ಫಾರ್ಮ್ಸಿಂದ ನಿಮಗೆ 5 ಮಾರ್ಕ್ ಕ್ವಶನ್ ಬರ್ಬೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಆದಷ್ಟು.
ಕ್ಲಿಯರ್? ದಿಸ್ ಇಸ್ ಇನ್ ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್. ನೆಕ್ಸ್ಟ್ ಹೈ ವ್ಯಾಲ್ಯೂ ಕ್ವಶನ್ಸ್ ಪಾರ್ಟ್ ಇ 10 ಮಾರ್ಕ್ಸ್ LPP ಬರುತ್ತೆ. ಫಸ್ಟ್ ಲೀನಿಯರ್ ಪ್ರೋಗ್ರಾಮಿಂಗ್ 6 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸಾಂಪಲ್ಸ್ ಇಲ್ಲಿದೆ. ಸೊ ಒಂದು ಲೀನಿಯರ್ ಈಕ್ವೇಷನ್ಸ್ನ ಕೊಡ್ತಾರೆ, ಅದನ್ನು ನೀವು ಸ್ಕೆಚ್ ಮಾಡಬೇಕಾಗುತ್ತೆ ಗ್ರಾಫಲ್ಲಿ. ಸೊ 6 ಮಾರ್ಕ್ಸ್ ಇದರಿಂದ. ಇದು ಬೇಡ ನನಗೆ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ಸ್ಪೆಷಲ್ ಇಂಟಿಗ್ರಲ್ಸ್. ಇಂಟಿಗ್ರೇಷನ್ನ ನೀವು ಮಾಡಬೇಕು. ಸೊ ಒಂದು ಡೆಫಿನೆಟ್ ಇಂಟಿಗ್ರಲಿನ ಪ್ರಾಪರ್ಟಿನ ಪ್ರೂವ್ ಮಾಡಬೇಕು, ಅದರ ಜೊತೆಗೆ ಅದೇ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಓಕೆ, ದಿಸ್ ಇಸ್ ಇನ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಬೇಡ ಅಂದರೆ ಯು ಹ್ಯಾವ್ LPP ಹಿಯರ್. ಫೈನ್. 4 ಮಾರ್ಕ್ಸಿಗೆ ಕಂಟಿನ್ಯೂಟಿ ಇನ್ ಮೇಟ್ರಿಸಸ್. ಸೊ ನಾನು ಹೇಳಿದ್ನಲ್ವಾ, ಮೇಟ್ರಿಸಸಲ್ಲಿ A² - 7A + 5i = 0. ಅದ್ರ ಜೊತೆಗೆ ಫೈಂಡ್ A ಇನ್ವರ್ಸ್ ಅಂತ ಕೂಡ ಕೇಳ್ತಾರೆ. ಸೊ A ಇನ್ವರ್ಸ್ ಮತ್ತೆ ಸ್ಟಾರ್ಟಿಂಗಿಂದ ಮಾಡೋದು ಬೇಡ, ಈ ಈಕ್ವೇಷನಿಂದನೇ ಡಿರೈವ್ ಮಾಡ್ಬೋದು A ಇನ್ವರ್ಸ್ನ. ಯಾವ ರೀತಿ ನಮ್ಮ ಒನ್ ಶಾಟ್ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ. ಓಕೆ, ಸೊ ಅಥವಾ ಕಂಟಿನ್ಯೂಟಿಗೆ ಬಂದರೆ ಒಂದು ಫಂಕ್ಷನ್ನ ಕೊಡ್ತಾರೆ, ಇದು ಕಂಟಿನ್ಯೂಸ್ ಆಗಿದ್ದರೆ K ನ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ K ವ್ಯಾಲ್ಯೂ ಕಂಡುಹಿಡಿಯೋದು ಕಂಟಿನ್ಯೂಟಿಯಿಂದ ಬರುವ ಪ್ರಶ್ನೆ. ಸೊ 6 + 4 10 ಮಾರ್ಕ್ಸ್. ಸೊ 4ಅಲ್ಲಿ ಇವೆರಡೇ ಟೈಪ್ ಆಫ್ ಕ್ವಶನ್ಸ್ನೇ ಕೇಳೋದು. 6ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಥವಾ ಇಂಟಿಗ್ರೇಷನ್ನೇ ಕೇಳ್ತಾರೆ. ಸೊ 10 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆಲ್ರೆಡಿ. ದ ಓನ್ಲಿ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಸ್ಟೂಡೆಂಟ್ಸ್, ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಶ್ನೆಗಳನ್ನು. ಓಕೆ, ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಶ್ನೆ ಎಲ್ಲಿದೆ, ಐ ಹ್ಯಾವ್ ಗಿವನ್ ಫ್ಯೂ ಎಕ್ಸಾಂಪಲ್ಸ್ ಹಿಯರ್, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ಮುಗಿಸಿದಾದಮೇಲೆ ಆಲ್ಸೋ ಗೋ ಥ್ರೂ 9 ಮಾಡಲ್ ಕ್ವಶನ್ ಪೇಪರ್ಸ್ ಒನ್ಸ್. ಓಕೆ, ಎಸ್. ನೆಕ್ಸ್ಟ್ ಪಾರ್ಟ್ ಸಿ 3 ಮಾರ್ಕ್ ಕ್ವಶನ್ಸ್ಗೆ ಹೋಗೋದಾದರೆ, ಸೊ 6 ಕ್ವಶನ್ಸ್ ನಾವೆಲ್ಲ ಅಟೆಂಡ್ ಮಾಡಬೇಕು. ಸೊ ಮೊದಲನೇದು 3D ಜಾಮೆಟ್ರಿಯಿಂದ ಕೇಳ್ತಾರೆ. ಏನಂತ ಕೇಳ್ತಾರೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳ್ತಾರೆ. ನೆಕ್ಸ್ಟು ಮೇಟ್ರಿಸಸ್ಸಿಂದ ಕೇಳ್ತಾರೆ, ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸು, ಸಿಮೆಟ್ರಿಕ್ ಮೇಟ್ರಿಕ್ಸ್, ಸಮ್ ಆಫ್ ದೀಸ್ ಬೋತ್ ಅಂತ ತೋರಿಸಿ ಅಂತ ಕೇಳ್ತಾರೆ ಮೇಟ್ರಿಸಸ್ಸಲ್ಲಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್ಸ್ನ ಕೊಟ್ಬಿಟ್ಟು ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀರಿ ಅಥವಾ ಇದನ್ನು ಸಾಲ್ವ್ ಮಾಡಿ ಅಂತ ಕೇಳಕ್ಕೆ ಹೋಗ್ತಾರೆ ಫ್ರಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಡೆರಿವೇಟಿವ್ಸಿಂದ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ನ ಕೇಳ್ತಾರೆ 3 ಮಾರ್ಕ್ಸಲ್ಲಿ. ಪ್ರತಿ ಸತಿ ಪ್ಯಾರಾಮೆಟ್ರಿಕ್ಕೆ ಕೇಳಿದ್ದಾರೆ. ಓಕೆ, ಸೊ ಪ್ಯಾರಾಮೆಟ್ರಿಕ್ ಒಂಥರ 3 ಮಾರ್ಕ್ಸಿಗೆ ಫಿಕ್ಸ್ಡ್. ಸೊ ಇಲ್ಲಿ ಯಾವೆಲ್ಲ ಕ್ವಶನ್ಸ್ ಹೇಳ್ತಿದ್ದೀನಲ್ಲ ಇದೆಲ್ಲ ಜಾಸ್ತಿ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ರಿಪೀಟೆಡ್ ಕ್ವಶನ್ಸ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಸ್ಮಾರ್ಟ್. ನೀವು ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅಂದರೆ ಪ್ರಾಕ್ಟೀಸ್ಗೆ, ಮೇಕ್ ಶ್ಯೂರ್ ಆ ಟೈಮ್ ನಿಮಗೆ ಮಾರ್ಕ್ಸ್ ಕೊಡ್ತಾ ಇದೆ ಅಂತ ಎಕ್ಸಾಮಿನೇಷನಲ್ಲಿ. ವೆಕ್ಟರ್ಸಲ್ಲಿ ಡಾಟ್ ಪ್ರಾಡಕ್ಟು ಕ್ರಾಸ್ ಪ್ರಾಡಕ್ಟ್ನ ಕೇಳ್ತಾರೆ. ಪ್ರಾಬಬಿಲಿಟಿಯಲ್ಲಿ ಬೇಸ್ ಥಿಯರಮ್ನ ಕೇಳ್ತಾರೆ ಅಥವಾ ಇಂಡಿಪೆಂಡೆಂಟ್ ಈವೆಂಟ್ಸ್ ಮೇಲೆ ಕೇಳ್ತಾರೆ. ಮತ್ತು ಕೊನೆಯದಾಗಿ ಓಕೆ, ಸೊ ದೀಸ್ ಆರ್ ದ 6 ಕ್ವಶನ್ಸ್ ವಿಚ್ ಆರ್ ಈಸಿ ಆ್ಯಂಡ್ ಹ್ಯಾವ್ ಅ ಪ್ಯಾಟರ್ನ್. ಪ್ಯಾಟರ್ನ್ ಅಂದರೆ ಏನು? ರಿಪೀಟ್ ಆಗ್ತಿದೆ, ಇದೇ ಕ್ವಶನ್ನ ಕೇಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಇದನ್ನು ಫಸ್ಟ್ ರೆಡಿಯಾಗಿ. ಇನ್ನು ಮಿಕ್ಕಿದ ಕ್ವಶನ್ಸ್ನು ಮಾಡಿ, ಬಟ್ ಆಫ್ಟರ್ ಡೂಯಿಂಗ್ ದ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಪ್ರಿಯಾರಿಟಿ ಇದು, ಮಿಕ್ಕಿರೋದು ಆಮೇಲೆ. ರೈಟ್. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸಿಗೆ ಬರೋದಾದರೆ, ಸೊ ಇವೆಲ್ಲ ಚಾಪ್ಟರ್ಸಿಂದ ಕೇಳ್ತಾರೆ. ಯಾವ್ದ್ಯಾವ್ದಿದೆ? ಆಂಗಲ್ ಬಿಟ್ವೀನ್ ಲೈನ್ಸ್ 3D ಜಾಮೆಟ್ರಿಯಿಂದ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಡೊಮೈನ್ ಆ್ಯಂಡ್ ರೇಂಜ್ ಕೇಳ್ತಾರೆ, ಪ್ಯಾರಲೆಲೋಗ್ರಾಮ್ ಏರಿಯಾ ವೆಕ್ಟರ್ ಆಲ್ಜಿಬ್ರಾ ಅಂತ ಕೇಳ್ತಾರೆ, ಕಂಡೀಷನಲ್ ಪ್ರಾಬಬಿಲಿಟಿ, ಡಿಟರ್ಮಿನೆಂಟ್ಸಿಂದ ಏರಿಯಾ ಆಫ್ ಟ್ರಯಾಂಗಲ್ನ ಕೇಳ್ತಾರೆ ಪ್ರತಿ ಸತಿ. ಆಲ್ ದಿಸ್ ಕ್ವಶನ್ಸ್ ಆರ್ ಅಗೇನ್ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ ಮತ್ತೆ ಮತ್ತೆ. ಓಕೆ, ಸೊ ಇಲ್ಲೇನಂತ ಹೇಳ್ತಾ ಇದ್ದೀನಿ, ಚೂಸ್ ಎನಿ 6 ಕ್ವಶನ್ಸ್ ಫಾರ್ 12 ಮಾರ್ಕ್ಸ್. ಈಸಿಯೆಸ್ಟ್ ಕ್ವಶನ್ಸ್ ಆರ್ ದೀಸ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಇದು ಬಿಟ್ಟು ಇಲ್ಲ ನನಗೆ ಇದು ಸ್ವಲ್ಪ ಕಷ್ಟ ಆಗ್ತಿದೆ ನಾನು ಬೇರೆದನ್ನು ನೋಡ್ತೀನಿ ಅಂದರೆ ಯು ಆರ್ ಫ್ರೀ ಟು ಡೂ ದ್ಯಾಟ್. ಬಟ್ ಕಂಪ್ಯಾರಿಟಿವ್ಲಿ ಇವು 5 ಏನಿದಾವೆ, ದೀಸ್ ಆರ್ ಮೋಸ್ಟ್ ಈಸಿಯೆಸ್ಟ್ ಒನ್ಸ್ ಇನ್ 2 ಮಾರ್ಕ್ ಕ್ವೆಶ್ಚನ್ಸ್. ಸೊ ಇವಾಗ 5 ಕವರ್ ಆಯಿತು, 3 ಕವರ್ ಆಯಿತು, 2 ಕವರ್ ಆಯಿತು. ಸೊ ಈ ಮಾರ್ಕ್ಸ್ ಕವರ್ ಆಗಿದೆ. ಪಾರ್ಟ್ ಈ 10 ಮಾರ್ಕ್ಸ್ ಕೂಡ ಕವರ್ ಮಾಡಿದ್ದೀವಿ. ಸೊ ಇಷ್ಟರಲ್ಲೇ ನೀವು ಆದಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಹೇಳಿರುವ ಪ್ರಶ್ನೆಗಳು, ಇಲ್ಲಿ ಹೇಳಿರುವ ಟಾಪಿಕ್ಗಳು, ಇಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ಸ್ನ ಫಸ್ಟ್ ಸಾಲ್ವ್ ಮಾಡಿ. ಓಕೆ, ಈ ಕ್ವಶನ್ಸ್ ರಿಪೀಟ್ ಆಗೋ ಹೈ ಪ್ರಾಬಬಿಲಿಟಿ ಇದೆ. ಸೊ ಆಲ್ವೇಸ್ ಗಿವ್ ಪ್ರಿಯಾರಿಟಿ ಟು ದಿಸ್. ಇದಾದಮೇಲೆ ಓಕೆ, ಸೊ ಇದಾದಮೇಲೆ ಬೋನಸ್ ಆಪರ್ಚುನಿಟಿ ಏನಂದರೆ, ಪಾರ್ಟ್ ಎ ಕನ್ಸಿಸ್ಟ್ ಆಫ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶ್ಚನ್ಸ್. ಸೊ 15 + 5 20 ಆಗುತ್ತೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು? ಸೊ ಈ 10 ಒಂದನ್ನು ಆ್ಯಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 70 ಮಾರ್ಕ್ಸ್. ಸೊ ಇದಕ್ಕೆ ನೀವೇನು ಮಾಡಬೇಕು, ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ. ವಾಟ್ ಈಸ್ ದ್ಯಾಟ್? MCQs ಆಫ್ 5 years PYQs. ಸೊ ಈ ವಿಡಿಯೋ ಲೆಂತ್ 1 hour 27 ನಿಮಿಷ. ಇದರಲ್ಲಿ 75 MCQsನ ಕವರ್ ಮಾಡಿದ್ದೀನಿ. ಸೊ 1 yearಯಿಂದ 15 MCQs ಅಂದರೆ 15 5 times is 75. ಸೊ ಈ ಬೋನಸ್ ಆಪರ್ಚುನಿಟಿನ ಗ್ರ್ಯಾಬ್ ಮಾಡೋದಕ್ಕೆ 10 ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಈಸಿಯಾಗಿ ಗೋ ಥ್ರೂ ದಿಸ್ ವಿಡಿಯೋ. ಸೊ 1.5 hour ನೀವು ಸ್ಪೆಂಡ್ ಮಾಡಿದರೆ ನಾಟ್ 10 ಮೋರ್ ದ್ಯಾನ್ 10 ಸಿಗುತ್ತೆ 100%. ಯಾಕಂದರೆ ಇದರಲ್ಲಿ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಯಾವ ಥರ ಬೇಗ ಸಾಲ್ವ್ ಮಾಡಬೇಕು, ಯಾವ ಫಾರ್ಮುಲಾನೇ ಯೂಸ್ ಮಾಡಬೇಕು, ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ತುಂಬ ಕ್ಲಿಯರಾಗಿ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಾಟಜಿ.
ಸೊ ಇವಾಗ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ವಾ? ಏನು ಮಾಡಬೇಕು? ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ? ಎಕ್ಸಿಕ್ಯೂಷನ್ ಸ್ಟ್ರಾಟಜಿ ನಿಮಗಾಗಿ. ಸೊ ಪಾರ್ಟ್ ಎ 15 ಮಿನಿಟ್ಸ್, ಅಂದರೆ ಎಕ್ಸಾಮಿನೇಷನಲ್ಲಿ ಯಾವ ಥರ ಮಾಡಬೇಕಂತ. ಪಾರ್ಟಿಗೆ 15 ಮಿನಿಟ್ಸ್ನ ಡೆಡಿಕೇಟ್ ಮಾಡಿ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಮುಗಿಸ್ಬಿಡಿ. ಎಷ್ಟರಲ್ಲಿ? 15 ನಿಮಿಷದಲ್ಲಿ ಮಾಡಬೇಕು ಇದನ್ನು. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂದರೆ ಪಾರ್ಟ್ ಇನ ಅಟೆಂಡ್ ಮಾಡಿ ಸ್ಟೂಡೆಂಟ್ಸ್. ಓಕೆ, 30 ಮಿನಿಟ್ಸ್ ಮ್ಯಾಕ್ಸಿಮಮ್ ಕೊಡಿ ಇದಕ್ಕೆ. 10 ಮಾರ್ಕ್ಸ್ ಇದರಲ್ಲಿ. ಯು ಕ್ಯಾನ್ ಸ್ಕೋರ್ ದ್ಯಾಟ್ ಈಸಿಲಿ. ಸೊ ಎಕ್ಸಾಮಿನೇಷನಲ್ಲಿ ಫಾಲೋ ದಿಸ್ ಸ್ಟ್ರಾಟಜಿ. ಎಕ್ಸಿಕ್ಯೂಟ್ ನೀವು ಮಾಡಬೇಕಾಗಿರೋದು ಹೀಗೆ. ನೆಕ್ಸ್ಟ್ ಪಾರ್ಟ್ ಡಿ 1 ಅವರ್ ಟೈಮ್ ತೊಗೊಳ್ಳಿ. 20 ಮಿನಿಟ್ಸ್ ಸ್ಕೋರ್ 20 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಟೇಕ್ 1 ಅವರ್ ಆಫ್ ಟೈಮ್ ಆ್ಯಂಡ್ ಸ್ಕೋರ್ 20 ಮಾರ್ಕ್ಸ್ ಇಯರ್. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಟೇಕ್ 30 ಮಿನಿಟ್ಸ್ ಆಫ್ ಟೈಮ್. 2 ಮಾರ್ಕ್ ಈಸಿ ಕ್ವಶನ್ಸ್ ಇರುತ್ತೆ. 30ಕ್ಕಿಂತ ಕಡಿಮೆ ತಗೋ. ಐ ಆಮ್ ಗಿವಿಂಗ್ ಮ್ಯಾಕ್ಸಿಮಮ್ ಟೈಮ್ ಇಯರ್. ಓಕೆ, ಇದಕ್ಕಿಂತ ಕಡಿಮೆ ತೊಗೋತೀರಾ ನಮ್ಗೆ ಗೊತ್ತು. ಆದಷ್ಟು ಪ್ರಾಕ್ಟೀಸ್ ಮಾಡಿ, ಟೈಮಿಂಗ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಆಗ ಎಕ್ಸಾಮಿನೇಷನಲ್ಲಿ ಏನಾಗುತ್ತೆ, ಈಸಿಯಾಗಿ ಬರೆಯೋದಕ್ಕೆ ನಿಮ್ಗೆ ಟೈಮ್ ಆಗುತ್ತೆ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀರಾ ನೀವು ಪ್ರಾಕ್ಟೀಸ್ ಮಾಡಿದಾಗ. ಕ್ಲಿಯರ್? ಕೊನೆಯದಾಗಿ ಏನಿದೆ, ಪಾರ್ಟ್ ಸಿ 45 ಮಿನಿಟ್ಸ್. ಸೊ 3 ಮಾರ್ಕ್ಸ್ನ 6 ಕ್ವಶನ್ನ ನೀವು ಇಲ್ಲಿ ಮಾಡಬೇಕು. ಎಷ್ಟು ಮಿನಿಟ್ಸ್ ಎತ್ತಿಡಬೇಕು ಇದಕ್ಕೆ? ಫಾರ್ 45 ಮಿನಿಟ್ಸ್. ಕ್ಲಿಯರ್? ಕೊನೆಯದಾಗಿ ಸ್ಟೂಡೆಂಟ್ಸ್, ಕೀ ಟೇಕ್ ಅವೇಸ್. ಸೊ ಇಡೀ ಸೆಷನಿಂದ ನೀವೇನು ಟೇಕ್ ಅವೇ ಮಾಡ್ತಾ ಇದ್ದೀರಾ? ಸೊ ದೀಸ್ ಆರ್ ದ ಥಿಂಗ್ಸ್. ಸೊ 9 ಮಾಡೆಲ್ ಕ್ವಶನ್ ಪೇಪರ್ನ ನಾನು ಅನಲೈಸ್ ಮಾಡಿಬಿಟ್ಟು ಆ ಪ್ರಶ್ನೆಗಳನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಕೂಡ 9 ಕ್ವಶನ್ ಪೇಪರ್ನ ಪ್ರಿಂಟೌಟ್ ತೊಗೊಳ್ಳಿ ಅಥವಾ ಮೊಬೈಲಲ್ಲೇ ನೋಡಿ. ಜಸ್ಟ್ ಚೆಕ್ ಮಾಡಿ ಈ ವಿಡಿಯೋ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಅಂತ. ಸೊ ಮ್ಯಾಚ್ ಆಗ್ತಾ ಇದ್ದರೆ ಸ್ಟಿಕ್ ಟು ದ್ಯಾಟ್. ಪ್ಯಾಟರ್ನ್ ರೆಕಗ್ನಿಷನಿಂದ ನಾವೇನು ಮಾಡ್ತಾ ಇದ್ದೀವಿ, ಪ್ರೆಡಿಕ್ಟ್ ಮಾಡ್ತಿದ್ದೀವಿ ಈ ಕ್ವಶನ್ಸು, ಈ ಟೈಪ್ ಆಫ್ ಕ್ವಶನ್ಸ್ನ ಜಾಸ್ತಿ ಕೇಳ್ತಾರೆ ಅಂತ. ಇನ್ನೊಂದು ಸ್ಟ್ರಾಟಜಿಕ್ ಸೆಲೆಕ್ಷನ್. ಸೊ ಗೊತ್ತಲ್ವಾ, 2 ಇದೆ ಕ್ವಶನ್ಸು 6 ಮಾರ್ಕ್ಸಿಗೆ. LPP ಇಂಟಿಗ್ರೇಷನ್, ವಿಚ್ ಈಸ್ ಈಸಿ ಫಾರ್ ಯು, ಸೆಲೆಕ್ಟ್ ದಟ್. ಸೊ ದಟ್ ಇಸ್ ಸ್ಟ್ರಾಟಜಿಕ್ ಸೆಲೆಕ್ಷನ್. ಇದು ಬರೀ ಪಾರ್ಟ್ ಇ ಅಲ್ಲ, ಡಿ, ಸಿ, ಬಿ ಎಲ್ ಕೂಡ ಇದು ಅನ್ವಯ ಆಗುತ್ತೆ. ಸೊ ಪಾರ್ಟ್ ಎ ಇಸ್ ಕಂಪಲ್ಸರಿ, ಅದರಲ್ಲಿ ಯಾವುದೇ ರೀತಿಯ ಚಾಯ್ಸಸ್ ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್. ಸೊ ನಾನು ಹೇಳಿರೋ ಥರ 10 ಮಿನಿಟ್ಸ್ ಕ್ವಶನ್ನ 10 ಮಾರ್ಕ್ಸಿಗೆ 30 ಮಿನಿಟ್ಸ್ ಟೈಮ್ನ ತೊಗೊಳ್ಳಿ. ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಷ್ಟೇ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಸ್ಲೋ ಆಗ್ತಾ ಇದ್ದೀರಾ, ಎಲ್ಲಿ ಫಾಸ್ಟ್ ಮಾಡಬೇಕು ಅಂತ. ಟೈಮ್ ಮ್ಯಾನೇಜ್ಮೆಂಟ್ನ ಕಲಿತೀರಾ. ದಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಕೊನೆಯದಾಗಿ ಏನು, ವಾಟ್ ಇಸ್ ದ ಮೇನ್ ಟೇಕ್ ಅವೇ ಹಿಯರ್? ಪ್ರಾಕ್ಟೀಸ್ ಪ್ರಿಯಾರಿಟಿ. ಸೊ ಇಲ್ಲಿ ಮಾಸ್ಟರ್ ಗ್ಯಾರಂಟಿ ಟಾಪಿಕ್ಸ್ ಫಸ್ಟ್. ಮೇಟ್ರಿಸಸ್, ಕ್ಯಾಲ್ಕ್ಯುಲಸ್, ಡೆರಿವೇಟಿವ್ಸ್, ಇಂಟೆಗ್ರಲ್ಸ್, ರಿಲೇಷನ್ಸ್, LPP. ಸೊ ದೀಸ್ ಆರ್ ಗ್ಯಾರಂಟಿ ಟಾಪಿಕ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ಸ್ ತೋರಿಸಿದ್ನಲ್ಲ, ಆ ಎಕ್ಸಾಂಪಲ್ಸ್ನೇ ಪ್ರಾಕ್ಟೀಸ್ ಮಾಡಿ ಫಸ್ಟು. ಅದಾದಮೇಲೆ ಬೇರೆ ಪ್ರಶ್ನೆಗಳನ್ನು ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಸ್ವಲ್ಪ ಗೈಡ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಇದನ್ನು ಫಾಲೋ ಮಾಡಿ. 9 ಕ್ವಶನ್ ಪೇಪರ್ನ ನೀವು ಒಂದ್ಸತಿ ಅನಲೈಸ್ ಮಾಡಿ. ಓಕೆ, ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟು ಈ ಪ್ರಶ್ನೆ ಮೇಟ್ರಿಸಸ್ಸೇ ಕೊಡ್ತಾ ಇದ್ದಾರೆ, ಈ ಪ್ರಶ್ನೆಗೆ ಡಿಟರ್ಮಿನೆಂಟ್ಸೇ ಕೊಡ್ತಾ ಇದ್ದಾರೆ, ಈ ಪ್ರಶ್ನೆಗೆ ಡಿಫ್ರೆನ್ಸಿಯೇಷನೇ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಅನಿಸಿದ್ದಾದಮೇಲೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಆನ್ ದ್ಯಾಟ್. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.